ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಒನ್ ಡೇ ಟ್ರಿಪ್ ಟು ಮಂತ್ರಾಲಯ. ಸೊ ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನನ್ನ ಮಕ್ಕಳು ನೋಡ್ಬೋದು ಎಷ್ಟು ಖುಷಿಯಾಗಿದ್ದಾರೆ. ಅವ್ರು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ, ಅದು ಟ್ರೇನಲ್ಲಿ ಹೋಗ್ತಾ ಇದ್ದೀವಿ ಅಂತ ಫುಲ್ ಖುಷಿ ಆಗ್ತಾ ಇದ್ದಾರೆ. ಸೊ ಮಲ್ಕೊಂಡು ಬೆಳಗ್ಗಿನ ಜಾವ 7 ಗಂಟೆ ಸುಮಾರು ನಾವು ಮಂತ್ರಾಲಯ ರೈಲ್ವೆ ಸ್ಟೇಷನ್ ಹತ್ರ ಇಳ್ಕೊಂಡ್ವಿ. ಆಲ್ಮೋಸ್ಟ್ 7 o'clock. ಸೊ ನೋಡ್ಬೋದು ಫ್ರೆಂಡ್ಸ್, ಎಷ್ಟೊಂದು ಜನ ಬಂದಿದ್ದಾರೆ. ಬೆಂಗಳೂರಿಂದ ಆಲ್ಮೋಸ್ಟ್ ತುಂಬ ಜನ ಬ್ಯಾಂಗ್ಳೂರ್ಲಿಂದ ಮಂತ್ರಾಲಯ ರಾಯರ ದರ್ಶನಕ್ಕೋಸ್ಕರ ಬಂದಿದ್ದಾರೆ. ಸೊ ನಾವು ಗುರುವಾರನೇ ಹೋಗಿದ್ದು. ಸೊ ಗುರುವಾರ ಹೋಗಿರೋದ್ರಿಂದ ತುಂಬ ಜನ ಇದ್ದರು ಅಲ್ಲಿ. ಏನಕ್ಕಂದರೆ ಗುರುವಾರ ರಾಯರ ವಾರ ಅಲ್ಲ, ಸೊ ತುಂಬ ಜನ ಇದ್ದರು. ಸೊ ನಾವು ಇಲ್ಲಿ ಒಂದು ಆಟೋ ಮುಗಿಸ್ಕೊಂಡು ಆನ್ ದ ವೇ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಆಟೋದಲ್ಲಿ ಇವ್ರು ನನ್ನ ಹಸ್ಬೆಂಡು, ಇವಳು ನನ್ನ ಫ್ರೆಂಡ್ ಭಾರತಿ, ಇವ್ರು ನನ್ನ ತಮ್ಮ. ಸೊ ಇವ್ರು ನನ್ನ ತಮ್ಮ ಮತ್ತು ಇವಳು ನೈದಿಲೆ ನನ್ನ ಮಗಳು. ಸೊ ನನ್ನ ತಮ್ಮನ ವೈಫು ಅವ್ರು ಹಿಂದ್ಗಡೆ ಕೂತಿದ್ರು. ಸೊ ನೋಡ್ಬೋದು ನನ್ನ ಮಗ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಹಿಂದ್ಗಡೆ ಕೂತ್ಕೊಂಡ್ಬಿಟ್ಟು ಅಂತ. ತುಂಬ ಅವನಿಗೆ ಹಿಂದ್ಗಡೆ ರೋಡೆಲ್ಲ ನೋಡಿಕೊಂಡು ಬರ್ತಾ ಇದ್ದಾನೆ. ಸೊ ಫುಲ್ ಖುಷಿ ಆಯಿತು ಅವನಿಗೆ. ಸೊ ಇದಾದಮೇಲೆ ನಾವು ಮಂತ್ರಾಲಯ ರೀಚ್ ಆದ್ವಿ. ಸೊ ರೀಚ್ ಆಗೋಣ ರೂಮ್ ಬುಕ್ ಮಾಡ್ಕೊಂಡ್ವಿ ನಾವೊಂದು. ಏನಕ್ಕಂದರೆ ನಮ್ಮ ಲಗೇಜಸ್ ಇಡೋದಕ್ಕೆ ಮತ್ತು ಸ್ನಾನ ಮಾಡೋದಕ್ಕೋಸ್ಕರ. ಸೊ ಎಲ್ಲರೂ ಲಗೇಜ್ ಎಲ್ಲ ಇಟ್ಬಿಟ್ಟು ಸೊ ರೂಮ್ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿ 1 by 1 ರೆಡಿ ಆಗಿಬಿಟ್ಟು ಎಲ್ಲ ಮಾಡಿಕೊಂಡು ನೀಟಾಗಿ ಫ್ರೆಶ್ ಅಪ್ ಆಗಿ ಎಲ್ಲರೂ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಅದಕ್ಕಿಂತ ಮುಂಚೆ ಟಿಫಿನ್ ಮಾಡೋಣ ಅಂತಂದು ಟಿಫಿನ್ ಮಾಡೋದಕ್ಕೆ ಹೋಟೆಲ್ಗೆ ಬಂದ್ವಿ. ಯಾಕೆಂದರೆ ಮಕ್ಕಳಿದ್ದಾರೆ, ಸೊ ಟಿಫಿನ್ ಮಾಡಿದರೆ ಒಳ್ಳೆಯದು. ಹಾಗೆ ಇವತ್ತು ಗುರುವಾರ ಅಂದ್ಬಿಟ್ಟು ತುಂಬ ರಶ್ ಇರುತ್ತೆ ಅಂತಂದು ದರ್ಶನ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ದರ್ಶನ ಮಾಡೋಣ ರಾಯರದು ಅಂತ ಅಂದ್ಕೊಂಡು ಸೊ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಸೊ ಪೂರಿ ಆರ್ಡರ್ ಮಾಡಿದ್ವಿ. ಸೊ ಇಲ್ಲಿ ನೋಡ್ಬೋದು ನೀವು, ಒಂದು ಚಿಕ್ಕ ಬೆಕ್ಕು ಬಂದಿದೆ. ಸೊ ನನ್ನ ಮಕ್ಕಳು ಆ ಬೆಕ್ಕಿಗೆ ಊಟ ಹಾಕ್ತಾ ಇದ್ದಾರೆ. ಸೊ ನೋಡ್ಬೋದು ಅವಳ ಕೈಯಲ್ಲಿರೋ ಪೂರಿನ ಅವಳ ಬೆಕ್ಕಿಗೆ ಹಾಕ್ತಾ ಇದ್ದಾಳೆ. ಸೊ ಆಲ್ಮೋಸ್ಟ್ ಎಲ್ರದ್ದು ಊಟ ಕಂಪ್ಲೀಟ್ ಆಯಿತು. ಸೊ ಕಂಪ್ಲೀಟ್ ಆದ ತಕ್ಷಣ ಎಲ್ಲರೂ ಟೀಗೋಸ್ಕರ ವೇಟ್ ಮಾಡ್ತಾಯಿದ್ರು. ನನ್ನ ಮಗಳು ಊಟ ಮಾಡಿ ಟಿಶ್ಯೂಲಿಂದ ವೈಪ್ ಮಾಡ್ಕೊತಾ ಇದ್ದಾಳೆ. ಸೊ ನೋಡ್ಬೋದು ನೀವು, ನನ್ನ ಹಸ್ಬೆಂಡ್ ನನಗೆ ಅಲ್ಲಿ ನೋಡು ನಿನ್ನ ಮಗಳು ಅವ್ನಿಗೆ ಎಷ್ಟು ನೀಟಾಗಿ ಒರೆಸ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಮಾಡೋ ಕೆಲಸ ನನ್ನ ಮಗಳು ಮಾಡ್ತಾ ಇದ್ದಾಳೆ ಅಂತಂದು. ಸೊ ಇದಾದಮೇಲೆ ನಾವು ಒಳಗಡೆ ಹೋಗ್ತಾ ಇದ್ದೀವಿ, ಗೇಟ್ ಒಳಗಡೆ. ಸೊ ಗೇಟ್ ಒಳಗಡೆ ಹೋಗ್ತಾ ಇರೋ ಟೈಮಲ್ಲಿ ನೋಡ್ಬೋದು ನೀವು ಸೈಡಲ್ಲಿ ತುಂಬ ಪೇಂಟಿಂಗ್ಸ್ ಮಾಡಿದ್ದಾರೆ. ಯಾವ ಥರ ಅಂದರೆ ಪ್ರತಿಯೊಂದು ಪೇಂಟಿಂಗ್ಸ್ ಇದೆ ಅಲ್ಲಿ. ಸೊ ನೀವು ಅದ್ರದ್ದೇ ಒಂದು ಬ್ಲಾಗ್ ಮಾಡ್ಬೋದು, ಅಷ್ಟು ನೀಟಾಗಿ ಎಲ್ಲದ್ರದ್ದು ವಿಡಿಯೋ ಪೇಂಟಿಂಗ್ ಇದೆ. ಸೊ ಇದು ಎಂಟ್ರೆನ್ಸ್. ಸೊ ಎಂಟ್ರೆನ್ಸಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಅಂತ ಬರೆದಿದೆ. ಒಳಗಡೆ ಹೋಗೋ ಎಂಟ್ರೆನ್ಸ್ ಇದು. ಸೊ ಇದಕ್ಕಿಂತ ಹಿಂದ್ಗಡೆ ಇರೋದು ತುಂಬ ದೊಡ್ಡದಾಗಿದೆ, ಸ್ಪೇಸ್ ತುಂಬ ದೊಡ್ಡದು. ಅದರೆಲ್ಲ ಇದು ಪಕ್ಕದಲ್ಲೆಲ್ಲ ಪೇಂಟಿಂಗ್ಸ್ ತುಂಬ ಚೆನ್ನಾಗಿದೆ, ಅದನ್ನು ಒಂದು ಸತಿ ಬ್ಲಾಗ್ ಮಾಡ್ಬೋದು. ಸೊ ಇದು ಎಂಟ್ರೆನ್ಸ್ ಹೋಗೋ ಟೈಮಲ್ಲಿ ನೀವು ಆ ಮಂತ್ರ ಹೇಳಿದ್ರು ತುಂಬ ಒಳ್ಳೆಯದೇ ನಿಮಗೆ. ಸೊ ಮಂತ್ರ ರಾಯರದು ಮಂತ್ರ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಚಾಯತ ಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸೊ ಈ ಮಂತ್ರನ ನೀವು ಹೇಳ್ತಾ ರಾಯರ ದರ್ಶನ ಮಾಡಿದರೆ ಇನ್ನೂ ಒಳ್ಳೆಯದೇ ನಿಮಗೆ. ಸೊ ನಿಮಗೆ ಒಂಥರ ರಾಯರ್ ಮಂತ್ರಾಲಯಕ್ಕೆ ಬಂದಿದ್ದಕ್ಕೂ ನಿಮಗೆ ಮನಸ್ಸು ತೃಪ್ತಿಯಾಗಿರುತ್ತೆ. ಸೊ ಇದು ಎಂಟ್ರೆನ್ಸು, ಒಳಗಡೆ ಹೋಗ್ತಾ ಇದ್ದೀವಿ ನಾವು. ಸೊ ನೋಡ್ಬೋದು ಇಲ್ಲಿ ಒಳಗಡೆ ಎಲ್ಲ ಎಷ್ಟೊಂದು ಜನ ಇದ್ದಾರೆ ಅಂತ. ಸೊ ತುಂಬ ಜನ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ, ಒಂದು ಸ್ವಲ್ಪ ಜನ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಸೊ ನಾವು ಲೈನ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ವಿ. ಸೊ ಆಲ್ಮೋಸ್ಟ್ ನಮ್ಮ ಎಂಟ್ರಿ ಒಳಗೆ ಹೋದ ತಕ್ಷಣವೇ ನಿಮಗೆ ರೈಟ್ ಸೈಡಲ್ಲೇ ನಿಮಗೆ ಹೋಗೋದಕ್ಕೆ ಜಾಗ ಇದೆ. ಸೊ ಅಲ್ಲಿ ಹೋಗಿಬಿಟ್ಟು ನಾವು ಲೈನ್ಗೆ ನಿಂತ್ವಿ. ಸೊ ಲೈನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ವಿ. ಸೊ ನನ್ನ ಮಗಳು ನೋಡ್ಬೋದು ನೀವು, ಅವಳು ಯಾವ ಥರ ಆಟ ಆಡ್ತಾ ಇದ್ದಾಳೆ ಅಂತಂದು ಲೈನಲ್ಲಿ. ಸೊ ನಿಮಗೆ ತೋರಿಸ್ತೀನಿ ನೋಡಿ. ಸೊ ಈ ಥರ ಅವಳು ಲೈನಲ್ಲಿ ಆಟ ಆಡ್ಕೊತ ಹೋಗ್ತಾ ಇದ್ಲು. ಸೊ ಒಳಗಡೆ ಹೋದ ತಕ್ಷಣವೇ ವಿಡಿಯೋ ಎಲಾವ್ ಇಲ್ಲ, ದರ್ಶನ ಮಾಡೋ ಟೈಮಲ್ಲಿ ಎಲಾವ್ ಇಲ್ಲ ಅಂತಂದರು. ಸೊ ನಾನು ಅಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟು ರಾಯರದು ಮಂತ್ರ ಜಪ ಮಾಡ್ಕೊತ ರಾಯರದು ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಬಂದ ತಕ್ಷಣವೇ ಇಲ್ಲಿ ನಮಗೆ ಮಂತ್ರಾಕ್ಷತೆ ಕೊಟ್ಟರು. ಸೊ ಆ ಮಂತ್ರಾಕ್ಷತೆನ ನಾವು ತಲೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೂಡೋಣ ಅಂತ ಕೂತ್ವಿ. ಸೊ ಅಲ್ಲಿ ಕೂಡೋ ಪಕ್ಕದಲ್ಲೇ ಇದೆಲ್ಲ ಒಂಥರ ಚಿಕ್ಕದಾಗಿ ಮ್ಯೂಸಿಯಂ ಥರ ಇದು ಇದೆ. ಸೊ ಇದು ಒಳಗಡೆ ಎಲ್ಲ ರಾಯರದು ದರ್ಶನ ಮಾಡೋ ಥರ ಆನೆ ಇದೆ. ಸೊ ಕೃಷ್ಣ
ಸೊ ಈ ಥರ ಎಲ್ಲ ಕೃಷ್ಣ ಇದೆ ಇಲ್ಲಿ ನೋಡ್ಬೋದು, ರಥ, ಕೃಷ್ಣ, ಆಂಜನೇಯ. ಸೊ ಈ ಥರ ಎಲ್ಲ ಮೂರ್ತಿನೆಲ್ಲ ಅಲ್ಲಿ ಇಟ್ಟಿದ್ದಾರೆ. ಸೊ ಮುಂದ್ಗಡೆ ಎಲ್ಲ ಹೋದರೆ ಇದು ಭರತನಾಟ್ಯಮ್ದು ಏನಂತಾರಲ್ಲ, ಸೊ ನೀವು ನೋಡ್ಬೋದು ಬರ್ತಾ ಇಲ್ಲಿ ಇದು ರಾಯರದು ಮಂಟಪ. ಸೊ ಇಲ್ಲಿ ನೀವು ನೋಡ್ಬೋದು ರಾಯರದು ಫೋಟೋ ಇದೆ. ಸೊ ರಾಯರ ಫೋಟೋಕ್ಕೆ ಹೂವಿನಾರ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಒಂದು ಚಿಕ್ಕದಾಗಿ ಮ್ಯೂಸಿಯಂ ಥರ ತೋರಿಸಿದ್ದಾರೆ. ಸೊ ಇಲ್ಲಿ ಭರತನಾಟ್ಯಂ ದೇವ್ರದ್ದು ಫೋಟೋ ಇದೆ, ಕೆಳಗಡೆ ವೀಣಾ ಇದೆ. ಸೊ ಅದ್ರ ಪಕ್ಕದಲ್ಲೇ ರಾಯರದು ಮೂರ್ತಿನೂ ಇದೆ. ಸೊ ಈ ಥರ ಮೂರ್ತಿ ಇಟ್ಬಿಟ್ಟು ಒಳಗಡೆ ಹೂವಿನಾರ ಹಾಕಿ ಇಟ್ಟಿದ್ದಾರೆ. ಸೊ ಹೊರಗಡೆ ಗ್ಲಾಸ್ ಇದೆ, ಟಚ್ ಮಾಡೋಂಗಿಲ್ಲ ಯಾರೂ. ಸೊ ಇದು ಮಂತ್ರಾಲಯದ ಮ್ಯಾಪ್ ಇದು. ಸೊ ಯಾವ ಥರ ಹೆಂಗೆ ಬರೋದು ಏನು ಅಂತೆಲ್ಲ ಇದೆ. ಸೊ ಅದಾದಮೇಲೆ ಹೊರಗಡೆ ಬಂದ ತಕ್ಷಣ ನನ್ನ ಮಗಳು ಮೆಹಂದಿ ಅಂತಿದ್ಲು. ಸೊ ಮೆಹಂದಿ ಹಾಕ್ಕೊಂಡು ಫುಲ್ ಖುಷಿಯಾಗಿದ್ದಾಳೆ. ಅಲ್ಲಿಂದ ನಾವು ಫುಲ್ ಹೊರಗಡೆ ಬಂದ್ವಿ. ಸೊ ಹೊರಗಡೆ ಬಂದ ತಕ್ಷಣ ಅಲ್ಲಿ ರಾಯರ ಮೂರ್ತಿ ಹಿಂದ್ಗಡೆ ರಾಮನ ಮೂರ್ತಿ ಮಾಡಿದೆ. ಸೊ ಈ ಥರ ಫೋಟೋ ಇದೆ. ಹೊರಗಡೆ ಮೂರ್ತಿ ಇಟ್ಟು ಮೂರ್ತಿ ಹಿಂದ್ಗಡೆ ರಾಮಂದು ಸ್ಟ್ಯಾಚ್ಯೂ ಹಾಕಿ, ಇದು ಆಲ್ಮೋಸ್ಟ್ 1 year ಬ್ಯಾಕ್ ಮಾಡಿರೋದು. ಸೊ ಇದು ಮುಗಿಸ್ಕೊಂಡು ಹಾಗೆ ಬರ್ತಾ ಹೊರಗಡೆ ರೋಡ್ ಹತ್ರ ಆಂಜನೇಯ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಸೊ ತುಂಬ ದೊಡ್ಡದಾಗಿದೆ ಆಂಜನೇಯ ಸ್ಟ್ಯಾಚ್ಯೂ. ಅದಾದಮೇಲೆ ತುಂಗಭದ್ರಾ ನದಿ ನೋಡೋದಕ್ಕೋಸ್ಕರ ಅಂತ ಹೋಗ್ತಾ ಇದ್ವಿ. ಸೊ ಇದು ತುಂಗಭದ್ರಾ ನದಿ ಬ್ರಿಡ್ಜು. ಸೊ ನೋಡ್ಬೋದು ತುಂಬ ನೀರಿದೆ ಸದ್ಯಕ್ಕೆ, ಹೆವಿ ಮಳೆ ಆಗಿರೋದ್ರಿಂದ ನೀರೆಲ್ಲ ಇದೆ. ಸೊ ಇದೇ ತುಂಗಭದ್ರಾ ಬ್ರಿಡ್ಜು. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಮತ್ತೆ ರಿಟರ್ನ್ ಯಾರೆಲ್ಲ ನೋಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್.